ಬಳ್ಳಾರಿಯಲ್ಲಿ ಬ್ಯಾನರ್ ಬ್ಯಾಟಲ್ ಪ್ರಕರಣದ ಸಂಬಂಧ ಕೈ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ಪಿದ್ರು. ಈ ಪ್ರಕರಣದ ಸಂಬಂಧ ಜನಾರ್ದನ್ ರೆಡ್ಡಿ ಸೇರಿ 33 ಜನರಿಗೆ ನೋಟಿಸ್ ಕೊಡಲಾಗಿದೆ. ಬಳ್ಳಾರಿಯಲ್ಲಿ ರಾಜಶೇಖರ್ ಸಾವಿನ ಪ್ರಕರಣದ ಸಂಬಂಧ ಜನಾರ್ದನ್ ರೆಡ್ಡಿ ಸೇರಿ 33 ಜನರಿಗೆ ನೋಟಿಸ್ ಕೊಡಲಾಗಿದೆ. ಬಿಜೆಪಿಯ ಮತ್ತೆ 33 ಮಂದಿಗೆ ಕಾಕಿ ನೋಟಿಸ್ ಕೊಟ್ಟಿರೋದು. ಶಾಸಕ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಸೇರಿದಂತೆ ಶ್ರೀರಾಮುಲು, ಸುರೇಶ್ ಬಾಬು ಹಾಗೆ ಜನಾರ್ದನ್ ರೆಡ್ಡಿ ಅವರ ಆಪ್ತ ಅಲಿ ಖಾನ್ಗೆ ಕಾಕಿ ಪಡೆ ಬುಲಾವ್ ಕೊಟ್ಟಿದೆ. ಇದರ ಜೊತೆಗೆ ಮತ್ತಷ್ಟು ವಿಡಿಯೋ ಹಾಗೆ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿಕೊಳ್ಳೋದಕ್ಕೆ ಕಾಕಿ ಪಡೆ ಬೆನ್ನು ಬಿದ್ದಿದೆ. ಪೊಲೀಸರಿಂದ 107 ಜನರಿಗೆ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ. ಹಾಗೆ ಕೆಲವೊಂದಷ್ಟು ಜನ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಬಂಧನದ ಭೀತಿಯಿಂದ ಹಲವು ಜನ ಪರಾರಿಯಾಗಿರುವುದು. 30ಕ್ಕೂ ಹೆಚ್ಚು ಕೈ ಕಾರ್ಯಕರ್ತರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾಗಿದೆ. ಬಳ್ಳಾರಿಯಲ್ಲಿ ವಾಲ್ಮೀಕಿ ಪ್ರತಿಷ್ಠಾಪನೆ ಆಗಬೇಕಾಗಿತ್ತು, ಪ್ರತಿಮೆಯ ಅನಾವರಣ ಆಗಬೇಕಾಗಿತ್ತು ಅನ್ನುವಂಥ ಕಾರಣಕ್ಕೆ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮನೆ ಮುಂದೆ ಬ್ಯಾನರ್ ಅನ್ನ ಕಟ್ಟಬೇಕಾಗಿತ್ತು. ಅದು ಬ್ಯಾಟಲ್ ಆಗೋಯ್ತು. ಅದರ ಮಧ್ಯದಲ್ಲಿ ಕಾರ್ಯಕರ್ತರು ಘರ್ಷಣೆಯನ್ನ ಶುರು ಮಾಡಿಕೊಂಡ್ರು. ಅಲ್ಲಿ ಕೈ ಕಾರ್ಯಕರ್ತ ರಾಜಶೇಖರ್ ಅವರು ಹತ್ಯೆಗೀಡಾದ್ರು. ಅಲ್ಲಿ ಪೊಲೀಸರು ಗುಂಡಿನ ಚಕಮಕಿಯನ್ನ ನಡೆಸಿದ್ರು. ಗಾಳಿಯಲ್ಲಿ ಗುಂಡನ್ನ ಹಾರಿಸಲಾಯಿತು, ಗೋಲಿಬಾರ್ ಆಯಿತು. ಅದರ ಮಧ್ಯದಲ್ಲಿ ಇನ್ನಷ್ಟು ಅಪ್ಡೇಟ್ ಅನ್ನುವಂತೆ ಜನಾರ್ದನ್ ರೆಡ್ಡಿ ಅವರ ಟೆರೆಸ್ ಮೇಲೆ ನಿಂತ್ಕೊಂಡು ಒಬ್ಬ ಅನಾವಿಕ ವ್ಯಕ್ತಿ ಅಲ್ಲಿ ಶೂಟ್ ಔಟ್ ಮಾಡ್ದ, ಫೈರಿಂಗ್ ಮಾಡ್ದ ಅಂತ. ಅದಾದ್ಮೇಲೆ ಗುರು ಸಿಂಗ್ ಅನ್ನುವಂತ ವ್ಯಕ್ತಿಯನ್ನ ಅರೆಸ್ಟ್ ಕೂಡ ಮಾಡಿದ್ರು. ಆ ಬುಲೆಟ್ ಅನ್ನ FSLಗೆ ಮಡಿವಾಳಕ್ಕೂ ಕೂಡ ರವಾನಿಸಲಾಗಿತ್ತು. ಇದೆಲ್ಲದರ ಮಧ್ಯೆ 11 ಜನ ಆರೋಪಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಗಲಭೆಯನ್ನ ಸೃಷ್ಟಿ ಮಾಡಿದಂತ ವ್ಯಕ್ತಿಗಳನ್ನ ವಿಡಿಯೋ ಆಧರಿಸಿ ಮುಖಚಹರಿಯನ್ನ ಪತ್ತೆ ಹಚ್ಚೋದ್ರ ಮೂಲಕ FIR ಅನ್ನ ದಾಖಲು ಮಾಡಿದ್ರು. ಬಟ್ ಇನ್ನು ವೆರಿ ಸ್ಯಾಡ್ ವಿಚಾರ ಏನಂತ ಹೇಳಿದ್ರೆ ಇಲ್ಲಿವರೆಗೂ ಯಾರನ್ನು ಕೂಡ ಬಂಧಿಸಿಲ್ಲ. ಅಂದ್ರೆ ಶೂಟ್ ಔಟ್ ಮಾಡಿರುವಂತ ಗುರುಸಿಂಗ್ ಅನ್ನ ಹೊರತುಪಡಿಸಿ ಈಗ ಮತ್ತೊಮ್ಮೆ 33 ಜನರಿಗೆ ನೋಟಿಸ್ ಅನ್ನ ಕೂಡ ನೀಡಲಾಗಿದೆ. ಒಂದಷ್ಟು ಜನ ಎಸ್ಕೇಪ್ ಆಗಿರ್ತಾರೆ, ಯಾಕೆ ಜಾಮೀನನ್ನ ತಗೊಂಡು ಬರ್ಬೇಕಲ್ಲ. ಹಾಗಾಗಿ ಬಳ್ಳಾರಿ ಗಲಾಟೆಯಕ್ಕೆ CBIಗೆ ಕೊಡುವಂತ ಅವಶ್ಯಕತೆ ಇಲ್ಲ. ನಮ್ಮ ಪೊಲೀಸರಿಗೆ ತನಿಖೆ ಮಾಡುವ ಸಾಮರ್ಥ್ಯ ಇದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಪೊಲೀಸರು ಯಾವುದೇ ಪರಿಸ್ಥಿತಿಯನ್ನ ಕೂಡ ನಿಭಾಯಿಸ್ತಾರೆ. ಸನ್ನಿವೇಶ ಬಂದಾಗ CBI ತೀರ್ಮಾನ ಮಾಡ್ತೀವಿ ಅಂದಿದ್ದಾರೆ. ಈಗಾಗಲೇ ಶ್ರೀರಾಮುಲು ಸೇರಿದಂತೆ ಜನಾರ್ದನ್ ರೆಡ್ಡಿ ಪ್ರೆಸ್ ಮೀಟ್ ಕರೆದ್ರು. ಅದಾದ ನಂತರದಲ್ಲಿ ನಮಗೆ ಪ್ರಾಣ ಬೆದರಿಕೆ ಇದೆ, ಬೇಕಂತೆ ನಮ್ಮನ್ನ ಟಾರ್ಗೆಟ್ ಮಾಡಿ ಶೂಟೌಟ್ ಮಾಡಿದ್ರು ಅನ್ನೋದಾಗಿ ಆರೋಪಿಸಿದ್ರು. ತದನಂತರದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನುವಂತ ಪ್ರಶ್ನೆಗೆ ಉತ್ತರಿಸಿ ಎಲ್ಲವೂ ಕೂಡ ಸರಿ ಆಗ್ತಾ ಇದೆ, ಗೊಂದಲಕ್ಕೆ ತೆರೆ ಬಿದ್ದಿದೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟರು. ಈಗ ಮತ್ತೊಮ್ಮೆ ನಮ್ಮ ಪೊಲೀಸರು ಯಾವುದೇ ಪರಿಸ್ಥಿತಿಯನ್ನ ನಿಭಾಯಿಸ್ತಾರೆ. ಖಂಡಿತವಾಗ್ಲೂ ಇದನ್ನ ಒಪ್ಕೊಳ್ಳೋದಕ್ಕೆ ನಾವಲ್ಲ, ಯಾವೊಬ್ಬ ಅಲ್ಲಿನ ಸ್ಥಳೀಯರು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಕರ್ನಾಟಕ ಬಾಂಗ್ಲಾದೇಶ ಆಗ್ತಾ ಇದೆ. ಪ್ರತಿ ದಿನವೂ ಒಂದಲ್ಲ ಒಂದು ಗಲಭೆಗಳು ಸೃಷ್ಟಿ ಆಗ್ತಾ ಇದೆ. ಪೊಲೀಸರು ಏನ್ ಮಾಡ್ತಾ ಇದ್ರು, ಗಲಾಟೆ ಆಗ್ತಾ ಇದೆ, ಬಂದು ಅದನ್ನ ಕಂಟ್ರೋಲ್ ಮಾಡುವಂತ ಅಟ್ಲೀಸ್ಟ್ ಅಲ್ಲಿ ಫೈರಿಂಗ್ ಮಾಡಿದ್ದಾರೆ. ಅವರನ್ನ ಚದುರಿಸೋದಕ್ಕೂ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಸಮರ್ಥವಾಗಿ ಹೇಗೆ ಕಾರ್ಯಕ್ಷಮತೆಯನ್ನ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಗಂಭೀರವಾದ ಸನ್ನಿವೇಶ, ಇನ್ನೆಂತ ಸನ್ನಿವೇಶ ಬರೋದಕ್ಕೆ ಸಾಧ್ಯ? ಒಬ್ಬರು ಪ್ರಾಣವೇ ಹೋಗಿದೆ, ಈಗಲೂ ಸನ್ನಿವೇಶ ಬರಲಿ ಅಂತ ಹೇಳಿದ್ರೆ ಅಡ್ಡಗೋಡೆಯ ಮೇಲೆ ದೀಪ ಇಡುವಂತ ಹೇಳಿಕೆಗಳು ಸರ್ವೇ ಸಾಮಾನ್ಯ ಆಗಬಿಟ್ಟಿದೆ. ಸಂಬಂಧಪಟ್ಟಂತೆ ಈಗಾಗಲೇ CBIಗೆ ಒಪ್ಸೋದು ಬೇಡ, ನಮ್ಮ ಪೊಲೀಸರಿಗೆ ಆ ತಾಕತ್ತಿದೆ ಅನ್ನುವಂತ ಹೇಳಿಕೆಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ. ನಾನು ಹೇಳಿದ್ದೇನಲ್ರಿ, ನಿನ್ನೆನೇ ಹೇಳಿದೆ ನಾನು, ನಮ್ಮ ಪೊಲೀಸ್ ಇಲಾಖೆ ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲಿ ಸಾಮರ್ಥ್ಯ ಇದೆ ಅವರಿಗೆ. ದೇ ಆರ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ಎನಿ ಸಿಚುವೇಶನ್. ಅದು ಒಂದು ವೇಳೆ ಆಗಲಿಲ್ಲ, ಅವ್ರ ಕೈಲಿ ಆಗೋದಿಲ್ಲ ಅಂತ ಅನ್ನುವಂಥ ಸಂದರ್ಭ ಬಂದರೆ ನಾವು CBI ಮತ್ತೊಂದು ಅನ್ಬೋದು. ಆದರೆ ನಾವು ಯಾವುದೇ ಇಂಥ ಕೇಸ್ಗಳನ್ನ CBI ಕೊಡೋದಿಲ್ಲ ಅಂತ ಕೂಡ ಕ್ಯಾಬಿನೆಟ್ ಅಲ್ಲಿ ನಿರ್ಧಾರ ಮಾಡಿದ್ದೇವೆ. ಸೆಲೆಕ್ಟಿವ್ ಆಗಿ ನಾವು ತೀರ್ಮಾನ ಮಾಡ್ತೀವಿ. ಒಂದು ವೇಳೆ ಯಾವುದೋ ಕೋರ್ಟಿನ ಆದೇಶ ಬರುತ್ತೆ ಅಥವಾ ಮತ್ತೊಂದು ಸನ್ನಿವೇಶ ಬರುತ್ತೆ, ಅಂತ ಸಂದರ್ಭದಲ್ಲಿ ನಾವು ಕನ್ಸಿಡರೇಷನ್ ಮಾಡ್ತೀವಿ. ಕ್ಯಾಬಿನೆಟ್ ಅಲ್ಲಿ CBIಗೆ ಯಾವುದೇ ಈ ರೀತಿ ಕೇಸ್ಗಳನ್ನೆಲ್ಲ ಕೊಡಬಾರದು ಅನ್ನೋ ತೀರ್ಮಾನನ ನಾವು ಮಾಡಿದ್ದೇವೆ. ಆಮೇಲೆ ಅದರ ಅಗತ್ಯತೆ ಇಲ್ಲ, ಮುಖ್ಯವಾಗಿ ಅದರ ಅಗತ್ಯತೆ ಇಲ್ಲ. ನಾನು ಹೇಳಿದ್ದೇನಲ್ರಿ, ನಿನ್ನೆನೇ ಹೇಳಿದೆ ನಾನು, ನಮ್ಮ ಪೊಲೀಸ್ ಇಲಾಖೆ ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲಿ ಸಾಮರ್ಥ್ಯ. ಮುಂದುವರೆದು ಬಳ್ಳಾರಿ ಜಿಲ್ಲೆಗೆ ನೂತನ SP ಸುಮನಾ ಡಿ ಪನ್ನೇಕರ್ ಈಗ ಹೊಸದಾಗಿ ಸೇರ್ಪಡೆ ಆಗಿರೋದು ಅಥವಾ ಅವರನ್ನ ನೇಮಕ ಮಾಡಿಕೊಂಡಿದ್ದಾರೆ. ನೂತನ SP ಪೊಲೀಸರಿಂದ ಗೌರವ ವಂದನೆ. ಅಧಿಕಾರ ಸ್ವೀಕರಿಸಿದ SP ಸುಮನಾ ಪನ್ನೇಕರ್ ಅಧಿಕಾರ ಸ್ವೀಕರಿಸಿದ ಬಳಿಕ
ಎಸ್ಪಿ ಮೀಟಿಂಗ್ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಎಸ್ಪಿ. ನಿಮಗೆ ಗೊತ್ತಿರೋ ಹಾಗೆ ಬಳ್ಳಾರಿಯಲ್ಲಿ ಜನವರಿ 1ನೇ ತಾರೀಕು ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂದೆ ಆದಂಥ ಗಲಭೆಗೆ ಸಂಬಂಧಪಟ್ಟಂತೆ ಅಲ್ಲಿನ ಎಸ್ಪಿ ಪವನ್ ನೆಜ್ಜೂರ್ ಅವರನ್ನ ಸಸ್ಪೆಂಡ್ ಮಾಡಿದ್ರು. ತದನಂತರದಲ್ಲಿ ಅವರ ಆತ್ಮಹತ್ಯೆಯ ಹೈಡ್ರಾಮಗಳು ಎಲ್ಲವೂ ಕೂಡ ಗೊತ್ತಾಗಿತ್ತು. ಅಂದ್ರೆ ಅಧಿಕಾರವನ್ನ ವಹಿಸಿಕೊಂಡ ದಿನವೇ ಅವರು ಸಸ್ಪೆಂಡ್ ಆಗಿದ್ರು. ತದನಂತರದಲ್ಲಿ ಈಗ ಅಧಿಕಾರವನ್ನ ಎಸ್ಪಿ ಸುಮನಾ ಪನ್ನೇಕರ್ ಅವರು ವಹಿಸಿಕೊಂಡಿದ್ದಾರೆ. ಅಧಿಕಾರ ಸ್ವೀಕರಿಸಿದ ಬಳಿಕ ಮೀಟಿಂಗ್ ಮಾಡಿದ್ದಾರೆ. ಅಂದ್ರೆ ಗಲಭೆಗೆ ಕಾರಣ ಏನು, ಸಾಕ್ಷ್ಯಾಧಾರಗಳೇನಾದ್ರೂ ಸಿಗ್ತಾ ಇದೆಯಾ, ವಿಡಿಯೋ ಸಾಕ್ಷಿಗಳೇನಾದ್ರೂ ಇದೆಯಾ, ಎಲ್ಲವನ್ನ ಕೂಡ ಸಂಗ್ರಹಣೆ ಮಾಡಿಕೊಳ್ಳುವಂತ ವಿಚಾರವನ್ನ ಕಲೆ ಹಾಕುವಂತ ಕೆಲಸ ಆಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಅಧಿಕಾರ ಸ್ವೀಕರಿಸಿದ ನಂತರದಲ್ಲಿ ಗೌರವ ವಂದನೆ ಕಾರ್ಯಗಳು ಕೂಡ ಅಲ್ಲಿ ನೆರವೇರಿತು. ಮಾಂತೇಶ್ ಮೇಡಮ್ ಕೂಸ್ಬಿಡಿ. ಒಂದು ನಿಮಿಷ ಇರಿ ಮೇಡಮ್. ಸ್ವಲ್ಪ ಈ ಕಡೆ